ಹೀಗಾಗುತ್ತೆ ಅಂತ ಮೊದಲೇ ಗೊತ್ತಿದ್ದಿದ್ರೆ ನಿನ್ನ ಕಾಲಿಡ್ದ ತಡೆದು ಬಿಡ್ತಿದ್ದಲ್ಲಮ್ಮ ನಾನು. ಭಾರ್ಗವಿ, ನಾನು ನಿನ್ನ ಎಚ್ಚರಿಸಿದ್ದೆ. ಅಲ್ಲಪ್ಪ, ಕಾನೂನು ಬದ್ಧವಾಗಿ ಹೋದ್ರೆ ಸಂಧ್ಯೆ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದಪ್ಪ. ಅಥವಾ ಸಂಧ್ಯೆ ನ್ಯಾಯ ಕೊಡಿಸ್ತೀನಿ ಅಂತ ನನ್ ಮೇಲೆ ನಾನು ನಂಬಿಕೆ ಇಟ್ಕೊಂಡಲ್ಲ, ಅತ್ತಪ್ಪ. ಅಧಿಕಾರದ ಮುಂದೆ, ತುಟ್ಟಿನ ಮುಂದೆ ಅಮಾಯಕ ಜೀವಕ್ಕೆ ಬೆಲೆನೇ ಇಲ್ವಾ? ಸುಳ್ಳು ಸಾಕ್ಷಿಗಳ ರಾಶಿನೇ ಸುರಿದು ಅವಳ ಮಾನನೇ ಕಳೆದ್ರು. ಇವಾಗ ಇನ್ನೇನು ಅವ್ರಿಗೆಲ್ಲ ಶಿಕ್ಷೆ ಆಗುತ್ತೆ, ಸತ್ಯ ಹೊರಗಡೆ ಬರುತ್ತೆ ಅನ್ನುವಾಗ ಅವಳ ಜೀವನ ಕಳೆದ್ಬಿಟ್ರು. ಯಾಕಪ್ಪ ನಮ್ ಸಮಾಜ ಹೀಗಿದೆ? ಖಂಡಿತ ವಿಕ್ಕಿನಿ ಅತ್ಯಾಚಾರ ಮಾಡಿರೋದು. ಬಿಡಲ್ಲ ಅವನನ್ನಂತೂ, ನಾನ್ ಸುಮ್ನೆ ಬಿಡಲ್ಲ. ಈ ಸಮಾಜಕ್ಕೆ ಅವನೆಂತ ಕೆಟ್ಟ ಹುಳು ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಪ್ಪ. ಭಾರ್ಗವಿ, ಸಾಕ್ ಬಿಡೆ. ಸದ್ಯನೇ ಇಲ್ಲ, ಈಗ ಜೀವ ಹೊರಟೋಯ್ತು ಅಂತ ಹೇಳ್ತಾ ಇದ್ಯಾ? ಯಾಕೆ ಬೇಕಿ ಕೇಸ್ ನಿಂಗೆ? ಬಿಟ್ಬಿಡು ಭಾರ್ಗವಿ, ಬಿಟ್ಬಿಡೆ. ಅವಳು ಸಾವಿಗೂ ನ್ಯಾಯ ಅರ್ಥ ಸಿಗೋವರೆಗೂ ನಾನು ಈ ಕೇಸಿನ ಹಿಂದೆ ಸರಿಯಲ್ಲ. ಅಪ್ಪನ ಸಂಧ್ಯೆ ನೋಡ್ಬೇಕಪ್ಪ. ನಾನು ಸಂಧ್ಯನ ಹತ್ರ ಮಾತಾಡ್ಬೇಕಪ್ಪ. ನನ್ ಮಾತಾಡಿ ಕೇಳಿಸುತ್ತೆ. ಬೇಡ ಬೇಡ, ಅವಳು ನೋಡಿ ನಿನ್ನ ಕೈಲಿ ದುಃಖ ತಡ್ಕೊಳಕ್ ಆಗತ್ತಿಲ್ಲಪ್ಪ. ಬೇಡ, ನಾನು ಹೋಗ್ತೀನಪ್ಪ. ಜೆಬೆ, ನೀನು ತುಂಬಾ ಸ್ಟ್ರೆಸ್ ಆಗಿದ್ಯಾ? ಆ ಗ್ಲಾಸ್ ಮುಗಿಸು, ಇನ್ನೊಂದು ಪೆಗ್ ಹಾಕು, ಎಲ್ಲ ಸರಿ ಹೋಗುತ್ತೆ. ಮಗನೇ. ಸರಿ ಡ್ಯಾಡ್. ಜೆಬೆ, ಆದರೂ ಸಂಧ್ಯಾ ಹೇಗೆ ಸತ್ಲು ಅಂತ ಗೊತ್ತಾಗ್ತಿಲ್ಲ. ನೀವು ಮಾಡಿಸಿಲ್ಲ ಅಂತಂದ್ರೆ ಬೇರೆ ಯಾರು ಮಾಡಿಸಿರು? ನಾವಲ್ಲ ಅನ್ನೋದು ಮುಖ್ಯ. ಇನ್ನು ಮಿಕ್ಕಿದ್ದು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಅದು ಇದು ಅಂತ ಮಾಡ್ಕೋತಾರೆ. ಅವಳು ಇಲ್ಲ ಅಂತ ಸಂತೋಷ ಪಡೋದನ್ನು ಬಿಟ್ಟು ಸುಮ್ಮನೆ ಯಾಕೆ ಟೆನ್ಷನ್ನು? ಚಲ್. ಸಂಧ್ಯನ ಆ ಸ್ಥಿತಿಲಿ ನೋಡಕ್ ಆಗ್ತಿಲ್ಲ ಕಣೋ. ಅನ್ಯಾಯವಾಗಿ ಅವಳ ಜೀವ ಕಳ್ಕೊಂಡ್ಲಲ್ಲೋ. ಹಾಗ್ ನೋಡಿದ್ರೆ ಅವಳ ಸ್ಥಿತಿಗೆ ನಾವೇ ಕಾರಣ ಅಲ್ವೇನೋ? ನನ್ನನ್ನು ಕ್ಷಮಿಸ್ಬಿಡು ಮಗ. ನಾನು ಅದೆಷ್ಟೇ ಪ್ರಯತ್ನ ಪಟ್ಟರು ಸಂಧ್ಯಾನ ಉಳಿಸ್ಕೊಡಕ್ ಆಗ್ಲಿಲ್ಲ. ಹೀಗೆಲ್ಲ ಆಗತ್ತೆ ಅಂತ ಕನಸು ಮನಸ್ಸಲ್ಲ ಅಂದ್ಕೊಂಡಿರ್ಲಿಲ್ಲ. ಅವಳನ್ನು ಹೀಗ್ ನೋಡಿ ನನ್ಗೆಷ್ಟು ದುಃಖ ಆಗ್ತಿದೆ. ಇನ್ ನಿಂಗೆಷ್ಟು ನೋವಾಗಿರ್ಬೇಡ. ಎಲ್ಲ ಮುಗ್ದೋಯ್ತು ಮಗ. ಇಷ್ಟು ದಿನ ಸಂಧ್ಯಾಗ್ ನ್ಯಾಯ ಸಿಗತ್ತೆ ಅಂತ ಹೋರಾಡಿ ಇವಾಗ ಸಂಧ್ಯಾನೂ ಇಲ್ಲ, ನ್ಯಾಯನೂ ಇಲ್ಲ. ಸಂಧ್ಯಾಗ್ ನ್ಯಾಯ ಸಿಗೋದ್ರ ಮೂಲಕ ಅದೆಷ್ಟೋ ಒಳ್ಳೆ ವಿಷಯಗಳು ನಡೆಯುತ್ತೆ ಅಂತ ಅನ್ಕೊಂಡಿದ್ದೆ.
ಅವಳಿಗಾದ ಅವಮಾನ ಮೋಸಕ್ಕೆ ನ್ಯಾಯ ಸಿಗುತ್ತೆ. ಭಾರ್ಗವಿ ಅವ್ರಿಗೆ ಅವ್ರ ಮೊದಲನೇ ಕೇಸ್ ಗೆಲುವಾಗತ್ತೆ. ತಪ್ಪು ದಾರಿಲಿ ನಡೀತಿರೋ ನನ್ನ ಡ್ಯಾಡ್ ವಿಕ್ಕಿ ಕೆಟ್ಟವನು ಅಂತ ಅರ್ಥ ಮಾಡ್ಕೋತಾರೆ. ಆ ಶಕ್ತಿ ಪ್ರಸಾದ್ ಯೋಗ್ಯತೆ ಏನು ಅಂತ ಅರ್ಥ ಮಾಡ್ಕೊಂಡು ಅವನ್ ಸಂಘ ಬಿಡ್ತಾರೆ. ಅದಾದ ನಂತರ ನಾನ್ ಭಾರ್ಗವಿ ಅವ್ರ ವಿಷಯನ ಡ್ಯಾಡ್ಗೆ ಹೇಳ್ತೀನಿ ಅಂತ ಅನ್ಕೊಂಡಿದ್ದೆ ಮಗ. ಆದ್ರೆ ಈಗ ಸಂಧ್ಯಾ ಪ್ರಾಣನೇ ಹೋಗಿದೆ. ಆ ಶಕ್ತಿ ಪ್ರಸಾದ್ ವಿಕ್ಕಿನ ಗೆಲ್ಸಕ್ಕೆ ಹೀಗ್ ಮಾಡಿರ್ತಾನೆ. ಆದ್ರೆ ಅದನ್ನ ಡ್ಯಾಡ್ಗೆ ಅರ್ಥ ಮಾಡ್ಸೋದ್ ಹೆಂಗೋ? ಎಲ್ಲ ಮುಗ್ದೋಯ್ತು ಕಣು, ಎಲ್ಲ ಹಾಳಾಗೋಯ್ತು. ಈಗ ಭಾರ್ಗವಿ ಅವ್ರಿಗೆ ಮುಖ ಹೇಗ್ ತೋರ್ಸ್ಲು? ನನ್ ಹೇಗ್ ಸರಿ ದಾರಿಗೆ ತರ್ಲು? ನಾನ್ JP ಪಾಟೀಲ್ ಮಗ ಅಂತ ಭಾರ್ಗವಿಗ್ ಹೇಗ್ ಹೇಳಿ? ಡ್ಯಾಡ್ ಅಂತೂ ಆಗಿರೋ ನಮ್ ಮದ್ವೆನ ಒಪ್ಕೊಳ್ಳಲ್ಲ. ಭಾರ್ಗವಿನ ಸೊಸೆ ಅಂತ ಖಂಡಿತ ಒಪ್ಕೊಳ್ಳಲ್ಲ. ದುಡುಕ್ಬಿಟ್ಟೆ ಮಗ, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಎಲ್ಲ ನನ್ ಕೈ ಮೀರೋಯ್ತು. ಏನ್ ಹೇಳ್ತಿದ್ದೆ ಮಗ? ನಿನ್ಗೂ ಭಾರ್ಗವಿಗೂ ಮದುವೆ ಆಗೋಯ್ತಾ? ಹೌದು ಮಗ. ಏ, ಇದೆಲ್ಲ ಯಾವಾಗ ನಡೀತು? ಅಮ್ಮ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿಮ್ಮ. ಇದರಲ್ಲಿ ಭಾರ್ಗವಿಯವ್ರದ್ದು ಏನೂ ತಪ್ಪಿಲ್ಲ ಅಮ್ಮ. ಈ ಕೇಸನ್ನ ನ್ಯಾಯವಾಗಿ ನಾವೇ ಗೆದ್ದಿದ್ದು. ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮ ಕೈ ಮೀರಿ ನಡೆದೋಯ್ತಮ್ಮ. ನೀವೇನು ಚಿಂತೆ ಮಾಡಬೇಡಿ, ನಾವು ಖಂಡಿತ ಸಂಧ್ಯನ್ಗೆ ನ್ಯಾಯ ಕೊಡಿಸ್ತೀವಿ. ಸುಳ್ಳು ಆಶ್ವಾಸನೆ ಕೊಡ್ಬೇಡ್ರಿ ಸರ. ನೀವು ಈಕೆ ಇಲ್ಲಿರೋರು ಯಾರು ನಮಗ್ ನ್ಯಾಯ ಕೊಡ್ಸಕ್ ಆಗಂಗಿಲ್ರಿ. ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಂಗಿಲ್ರಿ ಸರ. ಯಾಕೆ ಹೇಳ್ರಿ? ಈ ಕೋರ್ಟು ಕಚೇರಿಗೆ ಗೆಲ್ಲೋದು ಭಾಳ ರೊಕ್ಕ ಇರ್ತದಲ್ರಿ. ಅಂತ ಮಂದಿ ಅಧಿಕಾರದಾಗಿರ್ತಾರಲ್ರಿ, ಅಂತವ್ರಿ. ನಮ್ಮಂತ ಬಡವ್ರಿಗೆ ಅಲ್ರಿ ಸರ ಇದೆಲ್ಲ. ಕೆಲಸದವ್ರು ಅಂದ್ರ ಕಾಲ್ ಕಸಕ್ಕಿಂತ ಕಡಿಯಾಗಿ ಬೀದಿ ನಾಯಿಗ ನೋಡ ಈ ಸಮಾಜದಾಗ ನಮ್ಮಂತವ್ರಿಗೆ ಒಂದ್ ಎಳ್ಳಷ್ಟು ಮರ್ಯಾದೆ ಕೊಡದೆ ಇರೋ ಈ ಸಮಾಜದಾಗ ಮರ್ಯಾದೆ ಸಿಕ್ತೈತೇನ್ರಿ ಸರ? ನ್ಯಾಯ ಸಿಕ್ತೈತೇನ್ರಿ ಸರ? ಹೇಳ್ರಿ ಸರ, ಸಿಕ್ತೈತೇನ್ರಿ? ವಾ, ನೀವು ಒಬ್ರು ತಾಯಿ ಅದಿರಿ. ನನ್ ನೋವೇನಂತ ನಿಮ್ಗೆ ಅರ್ಥ ಆಕೈತಲ್ಲ. ಅವ್ವ, ನೀವು ನಿಮ್ ಮಗಳನ್ನ ಕಳ್ಕೊಂಡಿನಿ ಅಂದ್ರಿ, ಹೌದಲ್ವ? ನಿಮಗ ನಮ್ ಹೊಟ್ಟೆ ಸಂಕಟ ಅರ್ಥ ಆಕೈತಲ್ವಾ? ನಾ ನನ್ ಮಗಳನ್ನ ಬಡ್ಕೊಂಡೆ ಈ ದೊಡ್ಡವ್ರ ಸಹವಾಸ ಬೇಡ ಅಂತ. ಈಕಿ ನನ್ನ ಮಾತ ಕೇಳಿಲ್ರಿ. ನೋಡ್ರಿ ನೋಡ್ರಿ ಹೆಂಗ್ ಮಲ್ಕೊಂಡಾಳಿಕಿ. ಮಿಸ್ಕಿ ಆಡಂಗಿಲ್ಲ, ಮಾತಾಡಂಗಿಲ್ಲ. ಅವ್ವ, ನನಗೆ ಒಂದ್ ತುತ್ತು ಕೊಡವ ಅಂತ ಕೇಳಂಗಿಲ್ಲ. ನೋಡ್ರಿ, ಜೀವ ಇಲ್ಲದ ಗಬ್ಬೆ ಹಂಗ ಹೆಂಗ ಬಿದ್ದಾಳಿಕಿ. ಸಂಧ್ಯಾ, ಎದ್ದೇಳ್ಬೆ, ಎದ್ದೇಳವ್ವ, ಎದ್ದೇಳ್ಬೆ. ನಿನಗ್ ಮೈ ಮುಟ್ಟಿದ್ದನ ಹೊರಗಡೆ ಹೇಳಾರ್ದಂಗ ಸುಮ್ನಿದ್ ಬಿಟ್ಟಿದ್ರ ಇವತ್ತೆಲ್ಲರೂ ಒಂದ್ ಕಡೆ ಬಾಳ್ವೆ ಮಾಡ್ತಿದ್ದೆಲ್ಲ ನನ್ನ ಮಗಳ. ನನ್ನ ಕಣ್ಣು ಮುಂದೆ ಜೀವಂತವಾಗಿರ್ತಿದ್ದೆಲ್ಲ ಸಂಧ್ಯಾ. ಎಂತ ಕೆಲಸ ಮಾಡ್ಕೊಂಡೆ ಹುಡುಗಿ. ಸಂಧ್ಯಾ, ಎದ್ದೇಳ್ಬೆ. ನಾನಿಷ್ಟು ಬಡ್ಕೊಳಕತ್ತೀನಿ, ನಿನ್ ಕೇಳ್ಸ ಅಲ್ದೇನಯ್ಯವ್ವ. ಎದ್ದೇಳ. ನ್ಯಾಯ, ನೀತಿ ಮತ್ತೊಂದು ಅಂತ ಹೇಳಿ ನನ್ನ ಮಗಳ ತಲೆ ಕೆಡಿಸಿ ಕೋರ್ಟಿಗೆ ಕರ್ಕೊಂಡೋಗಿ ಈಗಿನ ಜೀವನ ತೆಗೆದ್ಬಿಟ್ಲಲ್ರಿ.
ಜೆಪಿ ನಿಂತ್ಕೋ. ಏನು? ನೀ ನಿಜವಾಗ್ಲು ನಾನು ಮಗನ ಅದೇ ಜಯಪ್ರಕಾಶ್ ಪಾಟೀಲ ಅಂತ ನೋಡ್ತಾ ಇದ್ದೀನಿ. ನಿನ್ನ ಹೆತ್ತು ಹೊತ್ತು ಸಾಕಿದ್ದು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬಾಳ್ಲಿ ಅಂತ, ಓದ್ಸಿದ್ದು ನಿನ್ನ ಆಸೆ ಅಂತೆ ಲಾಯರ್ ಆಗ್ಲಿ ಅಂತ. ಇಷ್ಟು ದಿನ ನೀನ್ ಮಾಡ್ತಿರೋದನ್ನೆಲ್ಲ ನೋಡ್ಕೊಂಡು ಸುಮ್ನಿರೋದು ನೀನ್ ಎಷ್ಟೇ ಹಾದಿ ತಪ್ಪಿದ್ರು ಮೂಲ ಎಲ್ಲ ಅನ್ನೋ ನಂಬಿಕೆಯಿಂದ. ಆದ್ರೆ ಇವತ್ತು ನೀನೊಬ್ಬ ಕ್ರಿಮಿನಲ್ ಆಗಿ ನನ್ ಕಣ್ಮುಂದೆ ನಿಂತಿದ್ಯಾ ಕಣೋ. ಛೇ, ಒಂದು ಕೇಸ್ ಗೆಲ್ಲೋದಕ್ಕೆ ಎಷ್ಟು ಕೆಳಮಟ್ಟಿಗೆ ಇಳಿತೀಯ ಜೆಪಿ. ಆದ್ರೆ ಇದು ಬೇರೆ ದಿಕ್ಕನ್ನೇ ತೋರಿಸ್ತಾ ಇದೆ. ಕೇಸ್ ಗೆಲ್ಲೋ ಹಠ ನಿಂಗೆ ಯಾಕೋ ಬಂತು? ಅತ್ತೆ, ನೀವು ಮಾತಾಡ್ಬೇಡ. ಮಾತಾಡೋ. ನಿನ್ನ ಪಾಲಿಗೆ ಇದೊಂದು ಕೇಸು, ಆದ್ರೆ ಆ ಹುಡುಗಿ ಪಾಲಿಗೆ ಇದೊಂದು ಜೀವನನೇ ಆಗಿತ್ತಲ್ಲೋ. ನೀವು ಗೆಲ್ಲೋದಕ್ಕೆ ಪಾಪದ ಹುಡುಗಿನ ಸಾಯಿಸ್ಬಿಟ್ರಲ್ರೋ.